ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಇಂದು ದಿನಾಂಕ 13/11/2025 ಸ್ಥಳ ಶಾಲಾ ಆವರಣದಲ್ಲಿ ಟಿಎಂಆರ್ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಗಂಡು ಮಕ್ಕಳ ಶಾಲೆ ಕುಟ್ಟಿಗೇರಿ ಬಂಕಾಪುರ, ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಹಾವೇರಿ, ಸಮಗ್ರ ಶಿಕ್ಷಣ ಇಲಾಖೆ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಕಾರ್ಯಾಲಯ ಹಾಗೂ ಕ್ಷೇತ್ರದ ಸಂಕಲನ ಕೇಂದ್ರ ಶಿಗ್ಗಾವಿ ಸಮೂಹ ಸಂಪನ್ಮೂಲ ಕೇಂದ್ರ ಶಿಗ್ಗಾಂವ್ ಉರ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಉತ್ಸವ 2025-26 ಜರುಗಿಸಲಾಗಿದೆ. ಪ್ರತಿಭೆಯನ್ನು ಗುರುತಿಸುವುದರ ಸಲುವಾಗಿ 1ರಿಂದ 5ನೇ ತರಗತಿ ಬೇರೆ, 5ರಿಂದ 6ರಿಂದ 8ನೇ ತರಗತಿ ಮಕ್ಕಳಿದ್ದಾರೆ ಮತ್ತು 8ರಿಂದ 10ನೇ ತರಗತಿ ಮಕ್ಕಳಿಗೆ ಕಲೋತ್ಸವ ಅಂತಕ್ಕಂಥ ಕಾರ್ಯಕ್ರಮ ಮತ್ತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಎಲ್ಲ ಶಾಲೆಗಳಲ್ಲಿ ಆಯೋಜನೆ ಮಾಡಲಾಗ್ತದೆ. ಅದೇ ರೀತಿ ಪ್ರತಿ ವರ್ಷ ಒಂದೊಂದು ಶಾಲೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಆ ಶಾಲೆಗೆ ಒಂದು ಅವಕಾಶ ಕೊಡೋದು ಮತ್ತು ಮಕ್ಕಳಿಗಿರ್ತಕ್ಕಂಥ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ಒಂದು ಒಳ್ಳೆಯ ಪ್ರೋಗ್ರಾಮ್ ಅಂತ ಬಂದಿದ್ದಾರೆ. ನಿಜವಾಗಿಯೂ ಈ ಉನ್ನತೀಕರಿಸಿದ ಹಿರಿಯ ಉರ್ದು ಪ್ರಾಥಮಿಕ ಶಾಲೆ ಕುಟ್ಟಿಗೇರಿ ಬಂಕಾಪುರದಲ್ಲಿ ಇಲ್ಲೆಲ್ಲರೂ SDMCಯವರ ಸಹಕಾರ ಮತ್ತು ಮುಖ್ಯ ಶಿಕ್ಷಕರು ಎಲ್ಲ ಶಿಕ್ಷಕರು ತುಂಬ ಒಳ್ಳೆಯ ರೀತಿ ಕೆಲಸ ಮಾಡೋರಾಗಿರೋದ್ರಿಂದಾಗಿ ನಮ್ಮೆಲ್ಲ CRP ಸಂಯೋಜಕರು ಇಲ್ಲಿದ್ದರೆ ಸಂಘಟನೆಯ ಪದಾಧಿಕಾರಿಗಳ ಮೂಲಕವಾಗಿ ಒಳ್ಳೆಯ ಸಪೋರ್ಟ್ ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ಶಾಲೆಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ನಿಜವಾಗಿ ಹಂಚಿಕೊಳ್ಳುವಂಥದ್ದು. ಆ ಮೂಲಕವಾಗಿ ಶಿಕ್ಷಣ ಬಗ್ಗೆ ಸಾರ್ವಜನಿಕರಿಗೆ ಒಳ್ಳೆಯ ಅಭಿಪ್ರಾಯ ಬಹಳ ಹೆಮ್ಮೆಯ ವಿಷಯ ಅಂತ ಇಂಥ ಕಾರ್ಯಕ್ರಮಗಳು ಎಲ್ಲ ಮುಖ್ಯ ಅತಿಥಿಗಳು ಆದ ಇಂತಹ ಡಾಕ್ಟರ್ RS ಹರಳೆಲೆ, ಹಿರೇಮಠ ಲಯನ್ಸ್ ಶಿಕ್ಷಣ ಸಂಸ್ಥೆಯ ಬಂಕಾಪುರ ಶಿಕ್ಷಣ ಅಧಿಕಾರಿ, ಇಂತಹ MB ಪಾಟೀಲ್, ಅಂಬಿಗರ BEO ಸಿಗ್ಗಾಂವ್, ಗೀತಾಂಜಲಿ ತಪ್ಪದ BRC ಶಿಗ್ಗಾಂವ್, ಅಬ್ದುಲ್ ಖಾದರ್ ಕಡಿಮನಿ ಉರ್ದು ಶಿಕ್ಷಣ ಸಂಯೋಜಕರು ಹಾಗೂ ಪುರಸಭೆಯ ಮುಖ್ಯ ಅಧಿಕಾರಿಗಳು ಆಗಿರುವಂತಹ ಶಿವಾನಂದ ಅಜ್ಜನವರ್, ಉಮೇಶ್ SR ಶಿಕ್ಷಣ ಸಂಯೋಜಕರು, ಮೊಹಮ್ಮದ್ ರಫೀಕ್ ಸೈಯದ್, BRC ಹಿದಾಯತ್ ಯಲ್ಲರಟ್ಟಿಹಳ್ಳಿ ಉರ್ದು, CRPFC ಕಾಡಪ್ಪ ಗೌಡ್ರು ಅಧ್ಯಕ್ಷರು, KSP STA ಶಿಗ್ಗಾಂವ್, HD ಕುಕನೂರ ಅಧ್ಯಕ್ಷರು, ಸಹಕಾರಿ ಸಂಘ AMH ಮೋಮಿನ್ ಮೀವಾ ಶಿಗ್ಗಾಂವ್ ಘಟಕ, ಸೈಯದ್ ಹುಸೇನ್ ಅಲಿ ಜಕಾತಿ, KSPS TA ಮೊಹಮ್ಮದ್ ಜಾಫರ್ ನದಾಫ್ ಕಾರ್ಯದರ್ಶಿಗಳು, ಉರ್ದು ಸಂಘ ಮೊಹಮ್ಮದ್ ಕಾಶಿಂ ಕಾರ್ಯದರ್ಶಿಗಳು, ಮೀವಾ ಸಂಘ ಮೈಬೂಬಾ ಅಲಿ ಪಟ್ನಿ ಸದಸ್ಯರು, ನವೀದ್ ಇಕ್ಬಾಲ್ ಬಂಕಾಪುರ್, ನಯಾಜ್ ಹಂಚಿನ್ ಮನಿ ಮಾಜಿ ಅಧ್ಯಕ್ಷರು ಹಾಗೂ SDMC ಕಮಿಟಿಯ ಸದಸ್ಯರು, ಶಾಬಾದ್ ಹರಿಹರ ಮುಖ್ಯ ಶಿಕ್ಷಕರು, ಶಾಲೆಯ ಬಂಕಾಪುರ ಉರ್ದು ಕ್ಲಸ್ಟರ್ 21 ಶಾಲೆಗಳ ಸ್ಪರ್ಧೆಗಳ ತರಗತಿ 1ರಿಂದ 4 ಹಾಗೂ 5ರಿಂದ 7ರಿಂದ 8ರಿಂದ 10ನೇ ವಿಜೇತ ಮಕ್ಕಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಕೊಡಲಾಗಿದೆ. ನಿರ್ಣಾಯಕರು 46, ಒಟ್ಟು ಸ್ಪರ್ಧೆಗಳು 48 ಮತ್ತು ಬಂಕಾಪುರದ ಸಾರ್ವಜನಿಕರು ಆಗಿರುವಂತಹ ಅಸ್ಲಾಂ ಕಡಕೋಳ, ಹೀನಾ ಕೌಸರ್ ಕಡಕೋಳ, ಕಲಂದರ್ ಬಾಯಿಬಡಕಿ, ಜಿಲ್ಲಾ ಕಾರ್ಮಿಕ ಅಧ್ಯಕ್ಷರು ನೂರ್ ಸಾಬ್ ಮಾಸನಕಟ್ಟಿ, ನಿಯಾಜ್ ಮುಕಾಮ್ಸಿ ಅಧ್ಯಕ್ಷರು, ಗುಲ್ಜಾರ್ ಜಮಾದರ್, ಖಲೀಲ್ ಅಹಮದ್ ಖತೀಬಾ, ಹಾಜರಿ ಸಾಬ್ ಜಮಾದರ್, ಇಸಾಕ್ ಕಮದ್ ಖತೀಬ್, ಮಲ್ಲಿಕ್ ಬಾಬ್ಜಾನ್ ಜಮಾದರ್, ಮಕ್ಬುಲ್ ಅಹಮದ್ ಜಮಾದರ್ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನವನ್ನು ಮಾಡಲಾಗಿದೆ. ಮತ್ತು ನಿವೃತ್ತ ಶಿಕ್ಷಕರು ಆದ ಮೊಹಮ್ಮದ್ ಶಫಿ ರೂಪಲೂರು, ಕುತ್ಬುದಿ ವೇಷನ್ ಚಿಂದಾಪುರ್, ನಜೀರ್ ಅಹಮದ್ ನದಾಫ್, ಶ್ರೀಮತಿ ಹೇಮಾ ಹಿರಮಳಿ, GH ಈಚಂಗಿ ಇವರೆಲ್ಲರಿಗೂ ಕೂಡ ಸನ್ಮಾನ ಮಾಡಲಾಗಿದೆ. ಮಕ್ಕಳಿಂದ ಆಶು ಭಾಷಣವನ್ನು ಮಾಡಲಾಗಿದೆ. ನಂತರ ಹಾಡು, ನೃತ್ಯ, ಆಶು ಭಾಷಣ, ಕ್ಲೇ ಮಾಡೆಲಿಂಗ್, ಕ್ವಿಜ್ ಕಾಂಪಿಟೇಷನ್, ಆಶು ಭಾಷಣ, ಮಿಮಿಕ್ರಿ, ಕತೆ ಹೇಳುವುದು, ಕಂಠಪಾಠ, ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ಜರುಗಿಸಲಾಗಿತ್ತು. ನಂತರ ವಿದ್ಯಾರ್ಥಿ ಪಾಲಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಮತ್ತು ಬಂಕಾಪುರದ ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಶಿಗ್ಗಾಂವ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.